ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬಯಿಯ ಸಾಮಾಜಿಕ ಸಂಘಟನೆ ಬಿಲ್ಲವ ಸೇವಾ ಸಂಘ ಕುಂದಾಪುರದ ವತಿಯಿಂದ ಕೋಟಿ ಚೆನ್ನಯ್ಯ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಸಾಯನ್ ಜಿಟಿಬಿ ನಗರದ ಗುರುನಾನಕ್ ಕಾಲೇಜ್ ಮೈದಾನದಲ್ಲಿ ನಡೆದ ಕ್ರೀಡಾಕೂಟವು ಸಮಾಜ ಬಾಂಧವರ ಪಥಸಂಚಲನದೊಂದಿಗೆ ಪ್ರಾರಂಭಗೊಂಡಿತು. ಬಳಿಕ ಸೌತ್ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಸಮಾಜದ ಕ್ರೀಡಾಪಟು ಗುರುರಾಜ್ ಪೂಜಾರಿ ಕ್ರೀಡಾ ಜ್ಯೋತಿ ಬೆಳಗಿಸಿ ಉದ್ಘಾಟಿಸುತ್ತಾ ಹಳ್ಳಿ ಪ್ರದೇಶದ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಪುರಸ್ಕಾರ ಸಿಗಬೇಕು ಎಂದರು. ನನ್ನ ಒಂದು ಮನವಿ ಏನಂದ್ರೆ, ಕ್ರೀಡಾ ಪ್ರತಿಭೆಗಳು ಹಳ್ಳಿಯಲ್ಲಿದೆ, ಅದನ್ನ ಮೇಲೆ ತಂದಿಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಜಿಲ್ಲಾಡಳಿತವಾಗಿರ್ಬೋದು, ಕ್ರೀಡಾ ಪ್ರತಿಭೆಗಳಿಗೆ ಪುರಸ್ಕಾರ ಇಲ್ಲ. ಪ್ರಯತ್ನ ಪಟ್ಟು ಕ್ರೀಡಾಪಟು ಪದಕವನ್ನು ಗಳಿಸ್ತಾನೆ, ಅವನಿಗೆ ಬೆಂಬಲ ಇದ್ರೆ ಇನ್ನೂ ಹೆಚ್ಚಿನ ಪದಕವನ್ನು, ಒಲಿಂಪಿಕ್ ನಲ್ಲಿ ಮೆಡಲ್ ಗಳಿಸುವುದು ಬಹಳಷ್ಟು ಸುಲಭ. ನಮ್ಮ ಹಳ್ಳಿ ಪ್ರದೇಶದ ಪ್ರತಿಭೆಗಳು ಇವೆ. ವೇಟ್ ಲಿಫ್ಟಿಂಗ್ ಆಗಿರ್ಬೋದು, ಕಬಡ್ಡಿ, ವಾಲಿಬಾಲ್ ಇಂಥ ಕ್ರೀಡೆಗಳಿಗೆ ಒತ್ತು ನೀಡುತ್ತಿಲ್ಲ ನಮ್ಮ ಹಳ್ಳಿ ಪ್ರದೇಶದಲ್ಲಿ. ಸಂಘದ ಮಾಜಿ ಅಧ್ಯಕ್ಷರುಗಳಾದ ಎಸ್ಟಿ ಪೂಜಾರಿ, ನ್ಯಾಯವಾದಿ ಆನಂದ್ ಪೂಜಾರಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಬೇಬಿ ರಂಗಪೂಜಾರಿ ಕ್ರೀಡಾಕೂಟ ಯಶಸ್ವಿಯಾಗಲೆಂದು ಶುಭ ಕೋರಿದರು. ಅಧ್ಯಕ್ಷ ಮಂಜುನಾಥ್ ಬಿಲ್ಲವ, ಗುರುರಾಜ್ ಪೂಜಾರಿ ಅವರ ಮುಂದಿನ ಕ್ರೀಡಾ ಜೀವನಕ್ಕೆ ಸಂಘದ ವತಿಯಿಂದ ಸಹಾಯ ಮಾಡಲಾಗುವುದು ಎಂದರು. ನಂತರ ಸಮಾಜದ ಯುವಕರು, ಪುರುಷರು, ಮಹಿಳೆಯರು, ಮಕ್ಕಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದರು. ಸಂಜೆ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಡಾ ಶೇಖರ್ ಹೆಮ್ಮಾಡಿ, ಉದ್ಯಮಿಗಳಾದ ಗೋವಿಂದ್ ಬಿಲ್ಲವ, ಮಹೇಶ್ ಪೂಜಾರಿ, ಎಂಎಂ ಬಿಲ್ಲವ ಕ್ರೀಡಾಕೂಟದಲ್ಲಿ ವಿಜಯಿತರಾದವರಿಗೆ ಅಭಿನಂದನೆ ಸಲ್ಲಿಸಿದರು. ಸಂಘದ ಗೌರವ ಕಾರ್ಯದರ್ಶಿ ಸೂರ್ಯ ಎಸ್ ಪೂಜಾರಿ ಮುಂದಿನ ಕಾರ್ಯಕ್ರಮಗಳ ವಿವರ ನೀಡಿದರು. ಆದಷ್ಟು ಬೇಗ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಂಡು ಇನ್ನು ಮುಂದೆ ಈ ಕುಂದಾಪುರ ಬಿಲ್ಲವ ಒಂದು ಹೊಸ ಕಾರ್ಯಾಲಯವನ್ನ ಖರೀದಿಸುವ ಯೋಚನೆಯನ್ನ ಮಾಡ್ತಾ ಇದೆ. ಅದಕ್ಕೂ ಕೂಡ ತಮ್ಮೆಲ್ಲರೂ ಸಹಕಾರವನ್ನು ಕೋರುತ್ತಾ ಇದ್ದೇವೆ. ಬಳಿಕ ಅತಿಥಿ ಗಣ್ಯರು, ಸಂಘದ ಪದಾಧಿಕಾರಿಗಳು ವಿವಿಧ ಕ್ರೀಡೆಗಳಲ್ಲಿ ಜಯಶೀಲರಾದವರಿಗೆ ಪ್ರಮಾಣ ಪತ್ರ, ಬಹುಮಾನ ವಿತರಿಸಿದರು. ಸಂಘವು 30ನೇ ವರ್ಷದ ಆಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುವ ಯೋಜನೆ ಹೊಂದಿದ್ದು, ಸಮಾಜ ಬಾಂಧವರೆಲ್ಲರೂ ಸಹಕಾರ ನೀಡಬೇಕು ಎಂದು ಮಂಜುನಾಥ್ ಬಿಲ್ಲವ ಅಧ್ಯಕ್ಷೀಯ ಭಾಷಣದಲ್ಲಿ ನುಡಿದರು. ನಾವು ಬರ್ತಾ ಇದ್ದೇವೆ, 30ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಆ ಸಮಾರಂಭವನ್ನ ಭಾರಿ ಉತ್ತಮ ರೀತಿಯಿಂದ ಮಾಡುವ. ಅದರಲ್ಲಿಯೂ ಇನ್ನೂ ಒಂದು ಹೊಸ ವಿಷಯ ಅಂದ್ರೆ, ಕಳೆದ ಹಲವಾರು ವರ್ಷಗಳಿಂದ ನಮ್ಮೆಲ್ಲರ ಇಚ್ಛೆ ನಮ್ಮದೊಂದು ಮುಖವಾಣಿ ಬೇಕು, ಕುಂದಾಪುರ ಬಿಲ್ಲವ ಮುಖವಾಣಿ. ಆ ಮುಖವಾಣಿಯನ್ನು ತರುವುದಕ್ಕೆ ನಾವೀಗ ಶತಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ನೀನೆಂಬ, ಅವನು ಇವನೆಂಬ, ಅಥವಾ ನಮಗಿಲ್ಲ ನಿಮಗಿಲ್ಲ ಎನ್ನುವಂತಹ ಭೇದ ಭಾವನೆಗಳನ್ನು ಬಿಟ್ಟಬೇಕು. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಮಾಡಿದಾಗ ಮಾತ್ರ ನಮ್ಮ ಸಮುದಾಯದ ಅಭಿವೃದ್ಧಿ ಆಗ್ತದೆ. ಈ ಸಂಘವನ್ನ ಕುಂದಾಪುರ ಬಿಲ್ಲವ ಸಂಘವನ್ನ ಮುಂಬೈಯಲ್ಲಿ ಅತ್ಯುತ್ತಮವಾದಂತಹ ಸಂಘ ಎನ್ನುವಂತ ಹೆಸರನ್ನು ತರುವುದಕ್ಕೆ ಪ್ರಯತ್ನಿಸಿ. ಸಂಘದ ಗೌರವ ಕೋಶಾಧಿಕಾರಿ ಅಶೋಕ್ ಎನ್ ಪೂಜಾರಿ, ಸಾಮಾಜಿಕ ಮತ್ತು ಧಾರ್ಮಿಕ ಸಮಿತಿಯ ಕಾರ್ಯಾಧ್ಯಕ್ಷ ಎಸ್ಕೆ ಪೂಜಾರಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಬೇಬಿ ರಂಗಪೂಜಾರಿ, ನ್ಯಾಯವಾದಿ ಶಕುಂತಲಾ ಪೂಜಾರಿ ಉಪಸ್ಥಿತರಿದ್ದರು. ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಕೋಡೇರಿ ದಿನವಿಡೀ ನಡೆದ ಕ್ರೀಡಾಕೂಟದ ವೀಕ್ಷಕ ವಿವರಣೆ ನೀಡುತ್ತಾ ಸಭಾ ಕಾರ್ಯಕ್ರಮ ನಿರೂಪಿಸಿದರೆ, ಯುವ ವಿಭಾಗದ ಕಾರ್ಯದರ್ಶಿ ಜಯಶ್ರೀ ಕೋಡಿ ವಂದಿಸಿದರು. ಬಿಲ್ಲವ ಸೇವಾ ಸಂಘ ಕುಂದಾಪುರ ಆಯೋಜಿಸಿದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಸಮಾಜ ಬಾಂಧವರು ಸಂಭ್ರಮ ಸಡಗರದಿಂದ ಪಾಲ್ಗೊಂಡರು.
ಸಂಘದ ಉತ್ಸಾಹಿ ಅಧ್ಯಕ್ಷ ಮಂಜುನಾಥ್ ಬಿಲ್ಲವ, ಪದಾಧಿಕಾರಿಗಳು, ವಿವಿಧ ಸಮಿತಿಯ ಪದಾಧಿಕಾರಿಗಳು ಸಮಾಜ ಬಾಂಧವರಿಗಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಸಮಾಜ ಬಾಂಧವರ ಸ್ಪಂದನೆ ಅಗತ್ಯವಿದೆ. ಇನ್ನಂಜೆ ಜೈರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.